ನ್ಯೂಸ್ 42 ಕನ್ನಡ. ಪರಿಸರದಲ್ಲಿ ಸಾಲುಮರದ ನಿಂಗಣ್ಣ, ಕ್ರೀಡಾ ರಂಗದಲ್ಲಿ ವಿಶ್ಕಂಠು, ಸಾಹಿತ್ಯದಲ್ಲಿ ಬೈರಮಂಗಲ ರಾಮೇಗೌಡ, ಶಿಕ್ಷಣದಲ್ಲಿ ಆಸಿಫ್ ಶರೀಫ್, ಕಲೆಯಲ್ಲಿ ರಂಗಭೂಮಿ ಕಲೆಯಲ್ಲಿ ಶ್ರೀನಿವಾಸು, ಜಾನಪದ ಕಲೆ ಶಿವಣ್ಣ, ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆಗಾಗಿ ಶೇಖರ್ ಸುಬ್ಬಯ್ಯ, ಆಡಳಿತದಲ್ಲಿ ಸೇವೆಗಾಗಿ MG ಶಿವಲಿಂಗಯ್ಯ, ಕ್ಯಾನ್ಸರ್ ಸಂಶೋಧನೆ ಮಾಡಿರೋದಕ್ಕೆ ಶ್ರೀನಿವಾಸ್, ಜಾನಪದ ಕ್ಷೇತ್ರದಲ್ಲಿ ಸಂಶೋಧನೆಯಲ್ಲಿ ತೊಡಗಿಸ್ಕೊಂಡು ಜಾನಪದ ಕ್ಷೇತ್ರಕ್ಕೆ ತೊಡಗಿಸ್ಕೊಂಡಿರೋದಕ್ಕೆ ಬೈರೇಗೌಡರು, ಕೃಷಿ ಸಹಕಾರ ಹಾಗೂ ಹೈನುಗಾರಿಕೆಯಲ್ಲಿ ಅಪಾರ ಸೇವೆ ಸಲ್ಲಿಸಿರೋದಕ್ಕೆ P ನಾಗರಾಜು, ನಾಟಕ ರಂಗದಲ್ಲಿ ಸೇವೆ ಸಲ್ಲಿಸಿರೋದಕ್ಕೆ ಕೃಷ್ಣಂರಾಜು, ಸಾಂಸ್ಕೃತಿಕ ರಂಗದಲ್ಲಿ ತೊಡಗಿಸ್ಕೊಂಡು ಸಮಾಜ ಸೇವೆ ತೊಡಗಿಸ್ಕೊಂಡಿರೋದಕ್ಕೆ ಕವಿತಾರಾವ್, ಹಾಗೂ ಆಡಳಿತ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರೋದಕ್ಕೆ ಸೈಯದ್ ಜಿಯಾವುಲ್ಲಾ, ಸಮಾಜ ಸೇವೆಯಲ್ಲಿ ಮತ್ತು ದಾನ ಧರ್ಮಗಳು ತೊಡಗಿಸ್ಕೊಂಡಿರೋದಕ್ಕೆ ಲಕ್ಷ್ಮಣ್, ಹಾಗೂ ಮತ್ತೊಬ್ಬರು ಸಮಾಜ ಸೇವಕರು ಚನ್ನಕೇಶವ, ಮತ್ತೊಂದು ಸಮಾಜ ಸೇವೆ ಆಶಾ. ಕೊಟ್ಟಿದ್ದೀವಲ್ಲ, ಸಹಕಾರ ಹೈನುಗಾರಿಕೆ ಕೃಷಿನೇ ಅಲ್ವಾ? P ನಾಗರಾಜ್ ಹೇಳಿದ್ರು. ಸಾಧನೆ ಮಾಡಿರೋರು ಬೇಕಾದ್ರೆ ನಮ್ಗೆ 5-6 ಹೇಳಕ್ ಮಾಡ್ಬೋದು, ಇದು ಇಷ್ಟಾದ್ರೂ ಮಾಡ್ಬೇಕು ಅಂತ ಇದ್ದಿದ್ವಿ. ಮುಂದಿನ ದಿನಗಳಲ್ಲಿ ನೋಡೋಣ. ಪ್ರಶಸ್ತಿ 100 ಮಾಡಕ್ ಹೋದ್ರೆ ಆಗಲ್ಲ ಅಂತೇಳಿ, ಇನ್ನ ವ್ಯಾಪ್ತಿನೂ ಇದೆ, ಕ್ಷೇತ್ರಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡೋದಿದ್ರೆ, ಆದ್ರೂ ಇದೇ ಜಾಸ್ತಿ ಆಯ್ತು ಅಂತ ನಮ್ಮ ಕಮಿಟಿ ಸದಸ್ಯರೆಲ್ಲರೂ ಒಂದು ತೀರ್ಮಾನಕ್ಕೆ ಬಂದಿದ್ರು. ನಾನು ರಿಕ್ವೆಸ್ಟ್ ಮಾಡಿ ಇಲ್ಲಿ ಈಗ ಸ್ವಲ್ಪ ಎಲ್ಲ ಅರಲ್ಲಿ ಇದ್ದಾರೆ ಅಂತ ಹೇಳಿ ಗುರ್ಸಿ ಕೊಟ್ಟಿದ್ದೇವೆ. ಮುಂದಿನ ವರ್ಷ ಪರಿಗಣಿಸೋಣ ಶಿವರಾಜು. ಇದ್ರದ್ದು ಆಮೇಲೆ ಪ್ರೆಸ್ ಮೀಟ್ ನಲ್ಲಿ ನಾವು ಮಾಡಕ್ ಆಗಲ್ಲ, ಅವೆಲ್ಲ ಬಿಡಿ. ಅದು ಆಮೇಲೆ ಈಗ ನಾಳೆ DK ಶಿವಕುಮಾರ್ ಅವರು, DK ಸುರೇಶ್ ಅವರು, ರಾಮಲಿಂಗಾರೆಡ್ಡಿ ಅವರು, ರಮೇಶ್ ಕುಮಾರ್ ಅವರು, ರೇವಣ್ಣವರು, ಸಂಧ್ಯಾ ಅವರು ಎಲ್ಲೋ ಬೆಳಗಾವಿಯಲ್ಲಿ ಇದ್ದಾರಂತೆ, ಅವರು ಬರ್ಬೋದು. CP ಯೋಗೇಶ್ವರು, ಬಾಲಕೃಷ್ಣ ಅವರು, ರವಿ ಅವರು, ಪುಟ್ಟಣ್ಣ ಈಗ ತಾನೇ ಫೋನಲ್ಲಿ ಮಾತಾಡಿದ್ರು, ಎಲ್ಲರೂ ಬರ್ತಾರೆ. 3 ಗಂಟೆಗೆ ಅಲ್ಲ, ಇದು 3 ಗಂಟೆಗೆ ಇಲ್ಲಿ ಏನು ಮೆರವಣಿಗೆ ಪ್ರೊಸೆಷನ್ ಇಲ್ಲಿ ಮುಗಿಸಿ ನಾವು 5 ಗಂಟೆಗೆ ಎಲ್ಲರಿಗೂ ಕೂಡ ಬಂದು ಅಸೆಂಬ್ಲ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ವಿ ಅಲ್ಲಿ ಗ್ರೌಂಡ್ ಒಳಗಡೆ, ಜಿಲ್ಲಾ ಕ್ರೀಡಾಂಗಣ. ಆಮೇಲೆ ಖ್ಯಾತ ಚಲನಚಿತ್ರ ಸಂಗೀತ ನಿರ್ದೇಶಕರಾದಂಥ ಗುರು ಕಿರಣ್ ರವರು, ರಾಜೇಶ್ ಕೃಷ್ಣನ್ ಅವರು, ಮಾಲಗುಳಿ ಶಿವಾರ್ ಅವರು, ಮಂಗ್ಲಿ ಅವರು, ಗಣೇಶ್ ಕಾರಂತ್ ಅವರು, ಇನ್ನು ಅನೇಕ, ದಿವ್ಯಾ ರಾಮಚಂದ್ರನ್ನು, ಬಹಳ ಒಳ್ಳೊಳ್ಳೆ ಕಲಾವಿದರು ಪ್ರದರ್ಶನವನ್ನು ಕೊಡಲಿದ್ದಾರೆ. ಹಾಗಾಗಿ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ನೋಡಿ ಆನಂದಿಸಲಿ ಅಂತೇಳಿ ನಾವು ಮಗದೊಮ್ಮೆ ಪ್ರಾರ್ಥನೆ ಮಾಡ್ತೀವಿ. ನ್ಯೂಸ್ 42 ಕನ್ನಡ.